ಗುಡ್ ಆಫ್ಟರ್ನೂನ್. ನಿನ್ನೆ ಲಕ್ಷ್ಮೀ ಪೂಜೆ ಆಯಿತು, ಮಲಗ್ತಾ ಗಂಟೆ 1 ಗಂಟೆ. ನನ್ನ ಮಗ ಮಲಗೋಕ್ಕೆ ರೆಡಿ ಇಲ್ಲ. ನಮಗೆ ನಿದ್ದೆ ಎಳೀತಿದೆ, ಅವ್ನು ಮಲಗ್ತಾ ಇಲ್ಲ ಅಷ್ಟೇ. ಬೆಳಿಗ್ಗೆ 8 ಗಂಟೆಗೆ ಎದ್ದೀನಿ. ಏನು ಹೇಳ್ತೀರ, ಕೆಲವು ಎಲ್ಲ ರಂಗೋಲಿ ಹಿಂಗೋಲಿ ಮನೆ ಹೊಸದೊಂದು ಇಲ್ಲಿ ಏನಂದರೆ ಹೊಸ ಹಿಡಿ ತಂದು ಪೂಜೆ ಮಾಡಬೇಕು. ಹೊಸ ಹಿಡಿ ಓಪನ್ ಮಾಡಿದ್ರೆ ಅದು ಹೊಸದಾಗಿ ಓಪನ್ ಮಾಡಿದಾಗ ಬೀಳುತ್ತೆ. ಇಡೀ ಮನೆ ತುಂಬ ಅದೇ ಕಸ. ನಮ್ಮಲ್ಲಿ ಎಕ್ಸ್ಟ್ರಾ ಕಸ ಬೇರೆ ಅಂತಲ್ಲ, ಅದೇ ಬೆಳಗ್ಗೆಯಿಂದ 3 ಸತಿ ಗುಡಿಸೀನಿ. ಅಲ್ಲ 3 ಸತಿ 2 ತೋರಿಸ್ತಾ ಇದ್ದೀನಿ, 3 ಸತಿ ಗುಡಿಸಿದ್ದೀನಿ. ಈಗ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಕೂತ್ಕೊಳ್ಳೋಣ ಅಂತ ಈಗ ಗಂಟೆ 12:15 ಆಗ್ತಾ ಬಂತು. ಈಗ ಫ್ರೀ ಆದಿಲ್ಲ. ಹುಡುಗ ಇರೋಕ್ಕೆ ಹೋಗಿ ಇವನು ಅವನ ಜೊತೆ ಆಟ ಆಡ್ತಾ ನಮಗೊಂದು ಸ್ವಲ್ಪ ಕೆಲಸ ಮಾಡ್ಕೊಳಕ್ಕಾಗ್ತಿಲ್ಲ. ಅಂದರೆ ಒಂದು ಕೆಲಸ ಮಾಡೋಕ್ಕೂ ಬಿಡಲ್ಲ, ಎಲ್ಲ ಕಡೆನೂ ಬರ್ತಾನೆ. ಅವ್ನು ಬೇರೆ ಊರಿಗೆ ಹೋಗ್ತಾನಂತ. ಹೆಂಗಪ್ಪ ನನ್ನ ಮಗನ ಕತೆ ಬೇಜಾರು. ಅವನಿಗೆ ನೋಡಿ ಸೀದಾ ಅಲ್ಲಿಗೆ ಹೋಗೋದು. ನೋಡಿ ಅಲ್ಲಿ ಹೇಳಲಿಲ್ಲ. ಓಹ್, ಒಂದು ಬಾಳೆಹಣ್ಣು ತಿನ್ನೋಣ. ಸ್ವಾಮಿ, ನಿಮ್ಮದು ತಿಂದು ಆಗಿದ್ರೆ ನಾವೊಂದು ತಿಂತೀವಿ. ಅವ್ರ ಹೆಸರು ಹೇಳ್ಕೊಂಡು ನಾವು ತಿನ್ನೋದು ಮತ್ತೆ ಅಂತ. ನಿನ್ನೆ ಹಾಗೆ ನಾವು ಭಾರಿ ಜೋರಾಗಂತೇನಿಲ್ಲ, ಸಿಂಪಲ್ಲಾಗಿ ಲಕ್ಷ್ಮೀ ಪೂಜೆ ಮಾಡಿದ್ವಿ. ನನ್ನ ಮಗನ ಸೈಕಲು ಪೂಜೆ ಮಾಡಿದ್ವಿ. ಆಮೇಲೆ ನಾಳೆ ಹಬ್ಬ ಅಲ್ಲ, ಇಲ್ಲಿ ಇವತ್ತು ಲಕ್ಷ್ಮೀ ಪೂಜೆ ಇದೆ. ಕೆಲವ್ರದ್ದು ನಿನ್ನೆ 2 ದಿನ ಇದೆ. ನೋಡಿ ಯಾವುದಂತ ಗೊತ್ತಿಲ್ಲ, ನಾನು ನಿನ್ನೆ ಮಾಡಿದೆ. ಎಲ್ಲರೂ ಮಾಡ್ತಾ ಇದ್ದಂಗೆ ಕಾಣಿಸ್ತು, ಹಂಗಾಗಿ ನಾವು ಮಾಡಿದ್ವಿ. ಇವತ್ತೆಂತ ಇಲ್ಲ, ಇವತ್ತು ರೆಸ್ಟ್. ನಾಳೆ ಇನ್ನೊಂದು ಸತಿ ನಾಳೆ ಎಲ್ಲ ದೇವರಿಗೆ ಪ್ರಸಾದ ನೈವೇದ್ಯ ಅಂದರೆ ಎಡೆ ಇಡೋಕ್ಕೆ ಸ್ವಲ್ಪ ಅನ್ನ ಸಾರು ಪಲ್ಯ ಅಷ್ಟೇ, ಪಾಯಸ ಸಿಂಪಲಾಗಿ ಅಡುಗೆ, ಒಂದು ಹಬ್ಬ ಮಾಡೋದಷ್ಟೇ. ಪಟಾಕಿ ಎಲ್ಲ ತಂದಿದ್ದು ನನ್ನ ಮಗ ಇರೋಕ್ಕೆ ಹೋಗಿ ನಾವು ಸ್ವಲ್ಪ ಹಬ್ಬ ಮಾಡೋಣ ಅಂತ ಮನಸ್ಸು ಮಾಡೋದು. ಪಟಾಕಿ ಎಲ್ಲ ತರೋದು ಇಲ್ಲ ಅಂದರೆ ನಾವಿಬ್ಬರೇ ಅಂತ ಹಬ್ಬ ಮಾಡ್ತಾ ಇರಲಿಲ್ಲ ಇಷ್ಟು ವರ್ಷ. ಹೋದ ವರ್ಷದಿಂದ ಮಾಡ್ತಾ ಇರೋದು ನಾವು ಲಕ್ಷ್ಮೀ ಪೂಜೆ. ಹಬ್ಬ ಅಲ್ಲ, ಹಬ್ಬ ಅಂದರೆ ಹಾಗೆ ಅನ್ನ ಸಾರೆಲ್ಲ ಮಾಡ್ತಿದ್ವಿ. ನನ್ನ ಮಗ ಬಂದಮೇಲೆ ಸ್ವಲ್ಪ ಅವನಿಗೆ ಖುಷಿಯಾಗುತ್ತೆ ಪಟಾಕಿ ಹೊಡೆಯೋದು ಎಲ್ಲ ಹೊಡಿ, ಅವನಿಗೋಸ್ಕರ ಮಾಡ್ತೀನಿ. ಊರಲ್ಲಿದ್ದರೆ ಎಲ್ಲ ಮಾಡ್ತೀವಿ, ಇಲ್ಲಿ ಇಬ್ಬರೇ ಇರೋಕ್ಕೋಸ್ಕರ ಮಾಡ್ತಿರ್ಲಿಲ್ಲ ಅಷ್ಟೇ. ಚಲೋ ಬಾಳೆಹಣ್ಣು ತಿನ್ಕೊಂಡು ಬರ್ತೀನಿ, ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ನಿದ್ದೆ ಗಂಡು ನನ್ನ ಬರ್ತಿದ್ದೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನೋಡಿ ಗಂಟೆ 6. ಇವತ್ತೊಂದು ಸಿಂಪಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ. ಸಂಜೆ ದೀಪ ಇಡಬೇಕಲ್ಲ, ಅದಕ್ಕೆ. ಓ, ಅವನಲ್ಲಿ ಹೊರಗಡೆ ಹೋಗ್ಬೇಕಂತ. ಏನು ಮಾಡ್ತಿದ್ದೀಯ ಅಲ್ಲಿ? ಜೀ ಬಂದದಾ? ಹೌದಾ, ಬಾ ಕಾಫಿ ಕುಡಿಯೋಣ ಬಾ. ಫ್ರೆಂಡ್ಸ್, ಟುಡೇ ಪೂಜೆ ನೋಡಿ. ಇವನು ಮಾತ್ರ ನಿನ್ನೆ ಡ್ರೆಸ್ಸಲ್ಲೇ ಅದಾನೆ. ರಂಗೋಲಿ ತುಳಿಬೇಡ ಅಂದ್ರೆ ತುಳಿದ್ಬಿಟ್ಟೆ ಅಲ್ಲ. ರಂಗೋಲಿ ಮೇಲೆ ಕಾಲಿಟ್ಟಿ, ಅಲ್ಲಿ ನೋಡಲಿ, ಕಾಲಡಿ ನೋಡಲಿ. ನಾನು ನನ್ನ ಮಗ ಈಗ ಹೊರಗಡೆ ಹೋಗ್ತಾ ಇದ್ದೀವಿ ವಾಕಿಂಗ್. ಈವ್ನಿಂಗ್ ವಾಕ್ ಆಗಬೇಕಲ್ಲ, 2 ಶೂ ಅವನೇ ಹಾಕ್ಕೊಳ್ತೀನಿ. ಶೂ ಅಂತ ತಿಳಿ ಆದರೆ ಶೂ ಹಾಕಾಗಲ್ಲ. ನಾನು ಹಾಕ್ಬೇಕಾ? ಈಗ ನಾನು ಫ್ರೆಂಡ್ಸ್ ನೋಡಿ ಹಾಕುವುದಾ, ಮಕ್ಕಳು ಶುರುವಾಯ್ತು. ಇವಾಗಿಂದ ಶುರುವಾದರೆ 12 ಗಂಟೆ ತನಕ ಶುರು. ಫ್ರೆಂಡ್ಸ್, ಕೆಳಗಡೆ ಕೂತಾಗ ಒಂದು ಗಾಳಿ ಬಂದು ಕೆಳಗಡೆ ನೆಲದಲ್ಲಿರೋ ಮಣ್ಣು ಅಷ್ಟು ಗುಡ್ಸೋದೇ ಬೇಡ, ಆ ಥರ ಹಾರ್ಕೊಂಡು ಹೋಯ್ತು. ಕಣ್ಣು ಒಳಗೆಲ್ಲ ಹೋಗಿ ನನ್ನ ಮಗ ಅಂತ ಹಿಂಗೆ ತೇಲಾಡ್ತಾ ಇದ್ದ. ಬಾ, ಮನ್ಸಾಗಿಲ್ಲ, ಏನು ಬೇಡ ಅನಿಸ್ತು. ಎಲ್ಲ ಪಟಾಕಿ ಬಿಸಿ ಇದನ್ನ ಆಟ ಆಡಲಿಲ್ಲ ನನಗೆ. ಬಾ, ಲಡ್ಡು ಕೊಡ್ತೀನಿ ಬಾ, ಬೇಗ ಬಾ, ನಾನು ತಿಂತೀನಿ ಮತ್ತೆ ನಿಂಗೆ ಕೊಡಲ್ಲ. ಚೆನ್ನಾಗಿ ಉರಿತಾ ಇದೆ, ಸಿಂಪಲಾಗಿ ಕ್ಯೂಟಾಗಿದೆ. ಫ್ರೆಂಡ್ಸ್, ಮಲಗ್ತಾ ಇದ್ದೀವಿ. ಕರೆಂಟ್ ತೆಗ್ದಿದ್ದಾರೆ. ಒಂದು ಕಡೆಯಿಂದ ಪಟಾಕಿ ಸೌಂಡು, ಒಂದು ಕಡೆಯಿಂದ ಇವನು ಅಳ್ತಿದ್ದಾನೆ ಮಲ್ಕ ಅಂತ. ಇವ್ರ
ಅಪ್ಪ ಬರ್ತಾರಂತ ವೆಯ್ಟ್ ಮಾಡಿದ್ವಿ, ಬರಲ್ಲ ಅಂತ ಫೋನ್ ಬಂತು. ಸೊ ನಾನು ನನ್ನ ಮಗ ಈಗ ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಬೆಳಿಗ್ಗೆ ಸಿಗ್ತೀವಿ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ಇಲ್ಲ ನೋಡಿ, ಇನ್ನೊಂದು ಮೊಬೈಲಿಂದ ಟಾಪ್ ತೊಗೊಳ್ಳೋದು. ಕರೆಂಟ್ ತೆಗ್ದಿದ್ದೀನಿ 2-3 ಸರಿ ತೆಗ್ದ ಈಗ ಮತ್ತೆ. ಫ್ರೆಂಡ್ಸ್, ಒಂದು ಬಾರಿ ಕಾಟ ಆಗ್ತಿದೆ, ಮಲ್ಕೊಳ್ತೀನಿ ನಾನು. ಓಕೆನಾ? ಬಾಯ್, ಗುಡ್ ನೈಟ್. ಬೆಳಿಗ್ಗೆ ಸಿಗ್ತೀನಿ. ಟೇಕ್ ಕೇರ್.